ಚೀನಾದಲ್ಲಿ ಮತ್ತೆ ಹೊಸ ಕೋವಿಡ್ ರೂಪಾಂತರಿ HKU5 ಪತ್ತೆಯಾಗಿದೆ. ವಾಷಿಂಗ್ಟನ್ ವಿವಿ ನಡೆಸಿದಂತ ಸಂಶೋಧನೆಯಲ್ಲಿ ಪತ್ತೆಯಾಗಿರುವಂತ ವೈರಸ್ ಇದು HKU5 ಅಂತ. ಇದು ಜೀವಕೋಶಕ್ಕೆ ಹಾನಿ ಅಂತೇಳಿ ಅಮೆರಿಕ ಸಂಶೋಧಕರು ತಿಳಿಸಿದ್ದಾರೆ. HKU5 ವೈರಸ್ ಮನುಷ್ಯನ ಜೀವಕೋಶಗಳಿಗೆ ಭಾರಿ ಹಾನಿಕಾರಕ. ದೇಹದ ACE2 ಜೀವಕೋಶಗಳಿಗೆ ಹಾನಿಯುಂಟು ಮಾಡುತ್ತೆ ಅಂತ ವರದಿ ಬಂದಿದೆ. ಆದರೆ ಈವರೆಗೂ ಯಾರಲ್ಲೂ ಕೂಡ HKU5 ವೈರಸ್ ಪತ್ತೆಯಾಗಿಲ್ಲ ಅನ್ನೋದು ಕೂಡ ಈ ವರದಿಯಲ್ಲಿದೆ. ದೇಶದಲ್ಲಿ 5,000 ಕೋವಿಡ್ ಕೇಸಸ್ಗಳಿವೆ. 5,000 ಗಡಿ ದಾಟಿದೆ ಕೋವಿಡ್ ಸಕ್ರಿಯ ಕೇಸ್ಗಳು. ಕಳೆದ 24 ಗಂಟೆಗಳಲ್ಲಿ 4 ಸೋಂಕಿತರು. ಕೇಂದ್ರ ಆರೋಗ್ಯ ಇಲಾಖೆಯಿಂದಾನೇ ಮಾಹಿತಿ ಬಿಡುಗಡೆ ಆಗಿರೋದು. ಜನವರಿಯಿಂದ ಈಚೆಗೆ ದೇಶದಲ್ಲಿ 55 ಜನ ಕೋವಿಡ್ಗೆ ಬಲಿಯಾಗಿದ್ದಾರೆ. ಚೀನಾದಲ್ಲಿ ಮತ್ತೆ ಹೊಸ ಕೋವಿಡ್ ರೂಪಾಂತರಿ HKU5 ಪತ್ತೆಯಾಗಿದೆ. ವಾಷಿಂಗ್ಟನ್ ವಿವಿ ನಡೆಸಿದಂತ ಸಂಶೋಧನೆಯಲ್ಲಿ ಪತ್ತೆಯಾಗಿರುವಂತ ವೈರಸ್ ಇದು HKU5 ಅಂತ. ಇದು ಜೀವಕೋಶಕ್ಕೆ ಹಾನಿ ಅಂತೇಳಿ ಅಮೆರಿಕ ಸಂಶೋಧಕರು ತಿಳಿಸಿದ್ದಾರೆ. HKU5 ವೈರಸ್ ಮನುಷ್ಯನ ಜೀವಕೋಶಗಳಿಗೆ ಭಾರಿ ಹಾನಿಕಾರಕ. ದೇಹದ ACE2 ಜೀವಕೋಶಗಳಿಗೆ ಹಾನಿಯುಂಟು ಮಾಡುತ್ತೆ ಅಂತ ವರದಿ ಬಂದಿದೆ. ಆದರೆ ಈವರೆಗೂ ಯಾರಲ್ಲೂ ಕೂಡ HKU5 ವೈರಸ್ ಪತ್ತೆಯಾಗಿಲ್ಲ ಅನ್ನೋದು ಕೂಡ ಈ ವರದಿಯಲ್ಲಿದೆ. ದೇಶದಲ್ಲಿ 5,000 ಕೋವಿಡ್ ಕೇಸಸ್ಗಳಿವೆ. 5,000 ಗಡಿ ದಾಟಿದೆ ಕೋವಿಡ್ ಸಕ್ರಿಯ ಕೇಸ್ಗಳು. ಕಳೆದ 24 ಗಂಟೆಗಳಲ್ಲಿ 4 ಸೋಂಕಿತರು. ಕೇಂದ್ರ ಆರೋಗ್ಯ ಇಲಾಖೆಯಿಂದಾನೇ ಮಾಹಿತಿ ಬಿಡುಗಡೆ ಆಗಿರೋದು. ಜನವರಿಯಿಂದ ಈಚೆಗೆ ದೇಶದಲ್ಲಿ 55 ಜನ ಕೋವಿಡ್ಗೆ ಬಲಿಯಾಗಿದ್ದಾರೆ.